Hello students, welcome back to Statistics by Savita. Game theory. ಗೇಮ್ ಥಿಯರಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಆಪ್ರೇಷನ್ ರಿಸರ್ಚಲ್ಲಿ 21 ಮಾರ್ಕ್ಸ್ ಇರೋದ್ರಿಂದ ನಿಮ್ಮ ಗೇಮ್ ಥಿಯರಿನೂ ಕೇಳ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಮ್ಮು ಕೇಳ್ಬೋದಲ್ಲಿ. ಗೇಮ್ ಥಿಯರಿ ಕೇಳಿದರೆ ಒಂದಿಷ್ಟು 1 ಮಾರ್ಕ್ 2 ಮಾರ್ಕ್ಸ್ ಅಂತೂ ಗೇಮ್ ಥಿಯರಿ ನಿಮಗೆ ಕ್ವಶನ್ಸ್ ಇದೆ. ಆ ಕ್ವಶನ್ಸನ್ನು ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಗೇಮ್ ಥಿಯರಿದು ಅಪ್ಲೋಡ್ ಮಾಡಿದ್ದೆ 1 ಮಾರ್ಕದ್ದು. ಅದನ್ನು ನೀವು ಮಾಡ್ಕೋಬೇಕು. ವಾಟ್ ಈಸ್ ಗೇಮ್ ಅಂತಂದರೆ, ಮತ್ತು ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅ ಗೇಮ್ ಆ್ಯಂಡ್ ಗೇಮ್ ಥಿಯರಿ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಗೇಮ್ ಥಿಯರಿ ಅಂತಿದೆಯಲ್ಲ, ಇದರಲ್ಲಿ N ಪರ್ಸನ್ ಗೇಮು, 2 ಪರ್ಸನ್ ಗೇಮು, ವಾಟ್ ಈಸ್ ಸ್ಟ್ರಾಟಜಿ, ಮಿಕ್ಸ್ಡ್ ಸ್ಟ್ರಾಟಜಿ, ಜೀರೋ ಸಮ್ ಗೇಮು, 2 ಪರ್ಸನ್ ಜೀರೋ ಸಮ್ ಗೇಮು, ಪೇ ಆಫ್ ಮ್ಯಾಟ್ರಿಕ್ಸ್, ಮ್ಯಾಕ್ಸಿಮಿನ್, ವಾಟ್ ಈಸ್ ಮಿನಿಮ್ಯಾಕ್ಸ್, ವಾಟ್ ಈಸ್ ಅ ಸ್ಯಾಡಲ್ ಪಾಯಿಂಟ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಗೇಮ್, ಫೇರ್ ಗೇಮ್. ಇಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹಾಕ್ತೀನಿ ನೋಡಿ. ನಾನು ಫೇರ್ ಗೇಮ್ ಅಂತೂ ವೆರಿ ಇಂಪಾರ್ಟೆಂಟ್ ಇಲ್ಲಿ. ದೆನ್ ವ್ಯಾಲ್ಯೂ ಆಫ್ ದ ಗೇಮ್ ನೀವೆಲ್ಲ ಇದಕ್ಕೂ ತೊಗೊಳ್ತೀರಾ ಅದನ್ನು. ವ್ಯಾಲ್ಯೂ ಆಫ್ ದ ಗೇಮು, ಸ್ಯಾಡಲ್ ಪಾಯಿಂಟ್, ಮಿನಿಮ್ಯಾಕ್ಸು ಮತ್ತು ಮ್ಯಾಕ್ಸಿಮಿನ್ನು. ಇಲ್ಲಿ ಪೇ ಆಫ್ ಮ್ಯಾಟ್ರಿಕ್ಸು ಒಂದು ಇದರಲ್ಲಿ ಬರುತ್ತೆ ನಿಮಗೆ, ಡ್ಯಾಶ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ, ಅದು ಕೂಡ ಅಲ್ಲಿ. ಸ್ಟ್ರಾಟಜಿ, ಯಾವುದು ಸ್ಟ್ರಾಟಜಿ? 2 ಸ್ಟ್ರಾಟಜೀಸ್, 1 ಈಸ್ ಅ ಪ್ಯೂರ್ ಸ್ಟ್ರಾಟಜಿ ಆ್ಯಂಡ್ 1 ಈಸ್ ಅ ಮಿಕ್ಸ್ಡ್ ಸ್ಟ್ರಾಟಜಿ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಿಮಗಿಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಇಂಪಾರ್ಟೆಂಟು. 2 ಮೆಥಡು, 1 ಈಸ್ ಅ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲು, ಇನ್ನೊಂದು ಮೆಥಡು ಡೊಮಿನೆನ್ಸ್ ಪ್ರಿನ್ಸಿಪಲು. ಓಕೆ, ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲಲ್ಲಿ ಯಾವ ಟೈಪ್ ಸಮ್ಸ್ ಬರ್ಬೋದು ಅಂತ ನೋಡ್ರಿ ಇಲ್ಲಿ. ಈಗ in a 2 person zero sum game, the payoff matrix of player A is given below. Write the payoff matrix of player B ಅಂತ ಕೇಳಿದ್ದಾರೆ ಇಲ್ಲಿ. ಯಾವುದು ಕೇಳಿಲ್ಲ, 2 ಮೆಥಡು ಅಲ್ಲ, ಬಟ್ ಓನ್ಲಿ ದ payoff matrix of player B ಅಂದಾರ. ಈಗ ಪ್ಲೇಯರ್ ಎ ಮತ್ತು ಪ್ಲೇಯರ್ ಬಿ, ಯಾವಾಗಲೂ ಈಗ ನಾವು ಅವ್ರು ಬರೀತಾ ಇರೋದು ಪ್ಲೇಯರ್ ಬಿದು ಹಾಕಿ ಅಂತ ಹೇಳಿದ್ದಾರೆ. ಪ್ಲೇಯರ್ ಬಿದು 2 ಮಾರ್ಕ್ಸ್ಗೆ ಈ ರೀತಿ ಕೇಳಿದರೆ ಪ್ಲೇಯರ್ ಬಿ ಈ ಸೈಡ್ ತೊಗೊಳ್ಬೇಕು ನೀವು. ಅಂದರೆ ದಿಸ್ ಈಸ್ B1 B2. ಓಕೆ, ಹಿಯರ್ ಇಟ್ ಈಸ್ ಅ ಪ್ಲೇಯರ್ ಎ, that is A1 A2 A3. ಓಕೆ, ದೆನ್ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಇಲ್ಲಿ B1 B2 ಏನಿದೆ 5 4 ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಆಗುತ್ತೆ. 3 and 2. ಹಿಯರ್ ಇಟ್ ಈಸ್ ಅ -1 ಆ್ಯಂಡ್ -2 ಈಸ್ ಅ ಆನ್ಸರ್. ಓಕೆ, ಇದು ಪೇ ಆಫ್ ಮ್ಯಾಟ್ರಿಕ್ಸ್ ಅಂದಾಗ ನೀವು ಈ ರೀತಿ ಬರಿಬೇಕು. ಪ್ಲೇಯರ್ ಬಿನ ಈ ಕಡೆ ತೊಗೊಂಡ್ಬಿಟ್ಟು ಪ್ಲೇಯರ್ ಎನ ಆ ಕಡೆ ತೊಗೊಳ್ತೀರಾ. ಓಕೆ, ದೆನ್ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲು, ಇದನ್ನು ಹೆಂಗೆ ಮಾಡೋದು ನೋಡಿ. ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಅಂದಾಗ ಒಂದು ಟಿಪ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಇನ್ ರೋ ಸೈಡ್. ಓಕೆ, ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ರೋ, ಇದು ರೋ ಆ್ಯಂಡ್ ಮ್ಯಾಕ್ಸಿಮಮ್ ಕಾಲಮ್. ಮಿನಿಮಮ್ ರೋ, ಮ್ಯಾಕ್ಸಿಮಮ್ ಕಾಲಮ್. ಓಕೆ, ಇದನ್ನು ನೀವು ಅಪ್ಲೈ ಮಾಡಿಬಿಟ್ರಿ ಅಂದರೆ ಸಾಕು ನಿಮಗೆ. ಯೂಸಲಿ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ನ 2 ಮಾರ್ಕ್ಸಿಗೂ ಕೇಳ್ಬೋದು ಮತ್ತು ಅಥವಾ 5 ಮಾರ್ಕ್ಸಿಗೂ ಕೇಳ್ಬೋದು. 2 ಮಾರ್ಕ್ಸಿಗೆ ಕೇಳಿದರೆ ಬರೀ ವ್ಯಾಲ್ಯೂ ಆಫ್ ದ ಗೇಮ್ ಮಾಡಿಬಿಡ್ತೀರಾ. ಈಗ ನೋಡಿ, ಮಿನಿಮಮ್ ರೋ ಅಂತ ಅಂದಾಗ ಮಿನಿಮಮ್ ವ್ಯಾಲ್ಯೂ ಇನ್ ದ ರೋ, ಫಸ್ಟ್ ರೋ ಈಸ್ ಹ್ಯಾವಿಂಗ್ ಅ ಮಿನಿಮಮ್ ವ್ಯಾಲ್ಯೂ, ದಟ್ ಈಸ್ 1. ಸೆಕೆಂಡ್ ರೋ ಈಸ್ 0. ಥರ್ಡ್ ರೋ ಈಸ್ 2. ಓಕೆ, ಇನ್ ದಿಸ್ which one is maximum column you have to see. The 4 is a maximum value. In this, the 2 is a maximum value. Here the 2 values you have to put it like that. Okay, then value of the game, which one is circled as well as box, that is the value of the game. V is equals to a 2. Okay, you have to write it directly. What is answer? 2 marks question or a 1 mark question if they ask, directly you are writing as an answer. If they ask for a 5 marks question, 5 ಮಾರ್ಕ್ಸ್ ಕ್ವಶನ್ಗೆ ಇದನ್ನು ಕೇಳಿದಾಗ ಏನು ಮಾಡ್ತೀರಲ್ಲ, ಎ ಫಾರ್ ದ ಪ್ಲೇಯರ್ ಪ್ಲೇಯರ್ ಎ ಈಸ್ A3, ಪ್ಲೇಯರ್ ಬಿ ಈಸ್ B2. ದ ಸ್ಟ್ರಾಟಜೀಸ್ ಯು ಹ್ಯಾವ್ ಟು ರೈಟ್ ಇಟ್. A3 ಆ್ಯಂಡ್ B2 ಈಸ್ ಅ ಸ್ಟ್ರಾಟಜಿ. ಓಕೆ, ದ ಸ್ಯಾಡಲ್ ಪಾಯಿಂಟ್ ಈಸ್ ದಿಸ್ ಒನ್, ಯು ಹ್ಯಾವ್ ಟು ರೈಟ್ ಇಟ್. ದಿಸ್ ಈಸ್ ಅ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ಲು. ಈಗ ಇಲ್ಲಿ ನೋಡಿ, ಇಲ್ಲಿ ಮಿನಿಮಮ್ ವ್ಯಾಲ್ಯೂನ ಹೊರಗಡೆ ತೊಗೊಂಡ್ಬಿಟ್ಟಿದ್ದಾರೆ. ಮಿನಿಮಮ್ ವ್ಯಾಲ್ಯೂನ ಈ ಕಡೆ ತೊಗೊಂಡಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ, ವಿಚ್ ಒನ್ ಈಸ್ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್, ದ್ಯಾಟ್ ಈಸ್ ಅ ವ್ಯಾಲ್ಯೂ ಆಫ್ ದ ಗೇಮ್. ಓಕೆ, ಈಗ ಇಲ್ಲೊಂದು ನೋಡೋಣ ನೋಡಿ.
maximum minimax. Minimum value in this, that is a 6, in this 7, in this 5, in this 3. Then in this is a maximum is 7, 12, okay, 10 is a maximum, okay. Then value of the game, v is equals to 7. The position at which the payoff is circled as well as box is the saddle point. Position is 2, 1, A2 and B2, B1. A2 and B1. Corresponding payoff is the value of the game, v is equals to 7. And the optimal strategy for A2 for player A and B1 is for player B. You have to write it clearly. Okay, this is a maximum minimax principle. ಈಗ ಡಾಮಿನೆನ್ಸ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಡಾಮಿನೆನ್ಸು ಕೂಡ ಸೇಮ್ ಅಪ್ಲೈ ಮಾಡ್ತೀರಾ ನೀವು, ಬಟ್ ಪೂರ್ತಿ ಕಾಲಮು ಮತ್ತು ಪೂರ್ತಿ ರೋ ತೆಗಿತೀರಲ್ಲ. ಮಿನಿಮಮ್ ರೋ ಅಲ್ಲಿ ಮಿನಿಮಮ್ ತೆಗಿತೀರಿ, ಮಿನಿಮಮ್ ರೋ. ಕಾಲಮಲ್ಲಿ ಮ್ಯಾಕ್ಸಿಮಮ್ ಕಾಲಮ್ನ ತೆಗಿತೀರಾ. ಇದು ನೆನ್ಪಿಟ್ಕೊಳ್ಳೇಬೇಕು ನೀವು. ಈಗ ಮಿನಿಮಮ್ ರೋ ನೋಡೋಣ. ಇದರಲ್ಲಿ ಯಾವುದು ಮಿನಿಮಮ್ ರೋ? ಈಗ ನಮ್ಗೆ ಅನಿಸಿದ್ದು ಫಸ್ಟ್ ನೆಗೆಟಿವ್ ಇದೆ, 0 ಇದೆ, ಇದನ್ನು ಮಿನಿಮಮ್ ರೋ ತೆಗೆದುಬಿಡೋಣ. ತೆಗೆದ್ಬಿಟ್ಟು ಅಗೇನ್ ಯು ಆರ್ ರೈಟಿಂಗ್ ಆ್ಯಸ್ ಅ 2 -1 5 2. ಅಲ್ಲೇನು ಮಾಡಿದ್ದಾರೆ ಅವರು, -1 0 0 ಇಟ್ಕೊಂಡಿದ್ದಾರಾ? ಇಲ್ಲಿ ತೆಗೆದಿರೋದು ಯಾವುದದು? 2 -1 5 ತೆಗೆದಿದ್ದಾರೆ. ಹಂಗೆ ಮಾಡಬೇಡಿ. ನೀವು ಫಸ್ಟು ಇದನ್ನೇ ತಕ್ಕೊಳ್ಳಿ. ನಿಮಗೆ ಇದು ಮಿನಿಮಮ್ ಅನ್ನಿಸ್ತಾ ಇದೆಯಲ್ಲ, ಇದನ್ನು ಮಿನಿಮಮ್ ತಗೊಂಡ್ಬಿಡಿ. A1 A2 ಆ್ಯಂಡ್ A3 ಆರ್ ಡಾಮಿನೇಟಿಂಗ್ A3 ಈಸ್ ಅ ಡಿಲೀಟೆಡ್ ಅಂತ ಬರೆದ್ಬಿಡಿ. ಅಲ್ಲಿ ಡಿಲೀಟೆಡ್ ಅಂತ ಬರೆದು ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ ನೋಡಿ, ಇದು ಬೇಡ ಇವಾಗ. B1 B2 ಆ್ಯಂಡ್ B3, ಓಕೆ. A1 A2 ಆ್ಯಂಡ್ A4 ಈಸ್ ಅ ರಿಮೈನಿಂಗ್. ಎಸ್. then we have to write that was 2 -1 3, 2 -1 5, 2 0 4, ಓಕೆ. ಈಗ ಮ್ಯಾಕ್ಸಿಮಮ್ ಒಂದು ಕಾಲಮ್ ತೆಗಿಯೋಣ. ಈಗ ಮಿನಿಮಮ್ ರೋ ತೆಗೆದ್ವಲ್ಲ, ಮ್ಯಾಕ್ಸಿಮಮ್ ಕಾಲಮು ನಮಗೆ ಇದು ಅನ್ನಿಸ್ತಾ ಇದೆ, ಇದನ್ನು ತೆಗೆದುಬಿಡ್ತೀನಿ. 3 5 4. ದೆನ್ B1 ಆ್ಯಂಡ್ B2 ಈಸ್ ರಿಮೈನಿಂಗ್. ದೆನ್ ಸೇಮ್ A1 A2 ಆ್ಯಂಡ್ A4, ಓಕೆ. 2 -1 2 -1 2 0, ಓಕೆ. ಈಗ ನಾವು ಕಾಲಮ್ ಆದರೂ ತೆಗಿಬೋದು, ರೋ ಆದರೂ ತೆಗಿಬೋದು. ನಮಗೇನು ಅನಿಸಿದೆ, ಎಲ್ಲ ರೋನು ಸೇಮ್ ಅನ್ನಿಸ್ತಾ ಇದೆ, ಅದಕ್ಕೆ ಮ್ಯಾಕ್ಸಿಮಮ್ ಕಾಲಮ್ನ ತೆಗೆದುಬಿಡ್ತೀನಿ ಇಲ್ಲಿ. B2 ಈಸ್ ಡಾಮಿನೇಟಿಂಗ್ B1, ದೆನ್ B1 ಈಸ್ ಅ ಡಿಲೀಟೆಡ್. ದೆನ್ B2 ಯು ಹ್ಯಾವ್ ಟು ಟೇಕ್ ಇಟ್. ಹಿಯರ್ ಇಟ್ ಈಸ್ ಅ -1 -1 0 ಈಸ್ ರಿಮೈನಿಂಗ್. ದಟ್ ಈಸ್ A1 A2 ಆ್ಯಂಡ್ A4, ಓಕೆ. ದೆನ್ ಮಿನಿಮಮ್ ಯು ಹ್ಯಾವ್ ಟು ರಿಮೂವ್ ಇಟ್. ಇಲ್ಲಿ ಮಿನಿಮಮ್ ತೆಗಿಬೇಕಲ್ಲ, ಫಸ್ಟ್ -1 ತೆಗೆದುಬಿಡ್ತೀವಿ. ದೆನ್ ದ ರಿಮೈನಿಂಗ್ ಈಸ್ A4 B2 ಈಸ್ ಅ ವ್ಯಾಲ್ಯೂ. B2 ದಟ್ ಈಸ್ 0. ದ ಫೇರ್ ಗೇಮ್. ಇಫ್ ದ ಆನ್ಸರ್ ಅಲ್ಲಿ 0 ಬಂದುಬಿಟ್ರೆ ನಿಮ್ಗೆ ಅದು ಕಂಪಲ್ಸರಿ ಈಸ್ ಇಟ್ ಅ ಫೇರ್ ಗೇಮ್ ಅಂತ ಕೇಳ್ತಾರೆ ಅವರು. ಎಸ್, ಇಟ್ ಈಸ್ ಅ ಫೇರ್ ಗೇಮ್. ಸ್ಟ್ರಾಟಜಿ ಫಾರ್ A ಈಸ್ A4, ಸ್ಟ್ರಾಟಜಿ ಫಾರ್ B ಈಸ್ B2 ಅಂತ ಬರಿಬೇಕು ನೀವು ಇಲ್ಲಿ. ಇದಾದ ತಕ್ಷಣ ನೀವೇನು ಮಾಡ್ತೀರಿ, ನಂದು ಆನ್ಸರ್ ಕರೆಕ್ಟ್ ಇದೆನಾ ಅಂತ ಒಂದು ಮ್ಯಾಕ್ಸಿಮಮ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಹಾಕಿಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ ಅದು ಗೊತ್ತಾಗ್ಬಿಡುತ್ತೆ, ವೆರಿಫೈ ಆಗಿಬಿಡ್ತೀರಾ. ಈಗ ಮಿನಿಮಮ್ ಇದರಲ್ಲಿ ಯಾವುದು ಸರ್ಕಲ್ -1, ಇದರಲ್ಲಿ ಯಾವುದು -1, ಇದರಲ್ಲಿ -1, ದಿಸ್ ಈಸ್ 0. ದೆನ್ ಹಿಯರ್ ಇನ್ ದಿಸ್ ದ ಮ್ಯಾಕ್ಸಿಮಮ್ ಈಸ್ 2, in this 0, here in this 5, okay. ಯಾವುದು ಬಂತು ನಮಗೆ? ಸರ್ಕಲ್ಡ್ ಆಸ್ ವೆಲ್ ಆಸ್ ಬಾಕ್ಸ್ಡ್, ದಟ್ ಈಸ್ v ಈಸ್ ಈಕ್ವಲ್ಸ್ ಟು 0 ಬಂತು. ದಟ್ ಈಸ್ A4 ಮತ್ತು B2ನೇ ಬಂತಲ್ಲ ಆನ್ಸರ್. ಸೇಮ್ ಆನ್ಸರ್ ಯು ವಿಲ್ ಗೆಟ್. ಇದನ್ನೇನಿದೆ ಅಲ್ಲ, ಮಿನಿಮಮ್ ರೋ ಮತ್ತು ಮ್ಯಾಕ್ಸಿಮಮ್ ಕಾಲಮ್ ನೀವು ಇದಿಷ್ಟು ಮಾಡ್ಕೊಂಡು ಹೋದರೆ ನೀವು ಡಾಮಿನೆನ್ಸು ಮತ್ತು ಮ್ಯಾಕ್ಸಿಮಿನಿ ಮಿನಿಮ್ಯಾಕ್ಸ್ ಆರಾಮ್ಸೆ ಮಾಡ್ಬೋದು. ಅದು ಒಂದು ನೆನ್ಪಿಟ್ಕೊಳ್ಬೇಕಷ್ಟೇ ನೀವು. ಮತ್ತು ಈಗ ಅದು ಕನ್ಫ್ಯೂಷನ್ ಆಗಬೇಡಿ, ಮಿನಿಮಮ್ ರೋ ಮ್ಯಾಕ್ಸಿಮಮ್ ಕಾಲಮ್ನ. ಓಕೆ, ಇದೇ ರೀತಿ ನೀವು ಎಕ್ಸಾಂಪಲ್ಸ ಯಾವುದಾದ್ರೂ ಮಾಡ್ಕೋಬೋದು. ಇದನ್ನು ತೋರಿಸ್ಬಿಡ್ತೀನಿ ಇಲ್ಲಿ. ಮಿನಿಮಮ್ ರೋ ಇದರಲ್ಲಿ -2 -1 -2 0 ಅನ್ನಿಸ್ತಾ ಇದೆ ನನಗೆ. ಇದನ್ನು ತೆಗೆದುಬಿಡ್ತೀನಿ. ಇಲ್ಲಿ ಉಳಿದಿರೋದು ಇದು, ಹೌದಾ? ಈಗ ಯಾವ್ದು ತೆಗೆಯೋಣ? ಫಸ್ಟು -7 0
3 minus 5 and 7 minus 2 0 minus 4 4 2 3 6. ಮತ್ತೆ ಇದೇನು ಅನ್ನಿಸ್ಲಿಕ್ಕೆ ನನಗೆ ಮೈನಸ್ ವ್ಯಾಲ್ಯೂ ಇದೆ, ಇದನ್ನು ತೆಗಿಬೇಕು ಅನ್ನಿಸ್ತಾ ಇದೆ, ತೆಗೆದುಬಿಡ್ತೀನಿ ಇದನ್ನು. ಈಗ ಉಳಿದಿರೋದು -7 ಓಕೆ 0 3 minus 5 4 2 3 6 ಓಕೆ 3 3 ತೆಗಿತೀನಿ. -7 0 minus 5 4 2 6 ಓಕೆ ಇದನ್ನು ತೆಗೆದುಬಿಡ್ತೀನಿ. ರಿಮೈನಿಂಗ್ ಈಸ್ 4 2 6. ಫಸ್ಟು ಮ್ಯಾಕ್ಸಿಮಮ್ ಕಾಲಮ್ ಅಲ್ಲ, 6 ತೆಗಿತೀನಿ, 4 ತೆಗಿತೀನಿ, 2 ಈಸ್ ಆನ್ಸರು. 2 ಎಲ್ಲಿದೆ? ಇದು 2 ಈಸ್ ಆನ್ಸರು. ಓಕೆ A4 and B2, A4 and B2, A4 and B2 ಈಸ್ ಆನ್ಸರ್. 2 is a value of the game strategy. You have to write it. Okay. Thank you for watching the video. ಗೇಮ್ ಥಿಯರಿ ಬಂದರೆ ಬಿಟ್ಟು ಬರಬೇಡ್ರಿ, ಮಾಡಿ ಬನ್ನಿರಿ, ಸರಿಯಾಗಿ ಬಿಡಿಸ್ರಿ ಎಲ್ಲ. ಅದನ್ನು ಒಂದೊಂದು ಬರಿತಾ ಹೋಗಿ. ಅಲ್ಲಿ ಒಂದು ಕಾಲಮ್ ಆದ ತಕ್ಷಣ ನೀವು ಡಿಲೀಟ್ ಮಾಡಿದ ತಕ್ಷಣ ಅದು ಕೆಳಗಡೆ ಬರಿಬೇಕು. ದಿಸ್ ಈಸ್ ಡಾಮಿನೇಟಿಂಗ್, A2 ಈಸ್ ಡಾಮಿನೇಟಿಂಗ್ A1, ದೆನ್ A1 ಈಸ್ ಡಿಲೀಟೆಡ್, B1 ಈಸ್ ಡಾಮಿನೇಟಿಂಗ್ B2, ದೆನ್ B2 ಈಸ್ ಡಿಲೀಟೆಡ್, ಲೈಕ್ ದ್ಯಾಟ್.